ನಾನಿವತ್ತು ಯಾವುದೇ ಪುಸ್ತಕವನ್ನು ಓದಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ಳಿಲ್ಲ, ಹಾಗೆ ಮಾಡ್ತಾನೂ ಇಲ್ಲ. ಎಲ್ಲ ಕಡೆ ನ್ಯೂಸಲ್ಲಿ ಎಲ್ಲ ಕಡೆ ನೋಡ್ತಾ ಇರೋದು ಕಾಶ್ಮೀರದಲ್ಲಿ ನಮ್ಮ 28 ಮಂದಿ ಭಾರತೀಯರನ್ನು, ಅದನ್ನು ಹಿಂದೂಗಳನ್ನೇ ಅಂತ ಕೇಳಿ ಕೇಳಿ ಗುಂಡಿಟ್ಟು ಕೊಂದಿರೋಂಥ ಆ ಭಯೋತ್ಪಾದಕರ, ಟೆರರಿಸ್ಟರ ಅಥವಾ ಪಾಕಿಸ್ತಾನಿಗಳ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಏನೋ ಹೇಳಬೇಕು ಅಂತ ಅನ್ನಿಸ್ತು. ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳೋದು, ಚಿಕ್ಕದಾಗಿ ಏನು ಹೇಳೋವಂಥದ್ದು ಏನಿಲ್ಲ. ಮೊದಲಿಂದನೂ ಅವ್ರಿಗೆ ನಮ್ಮ ಹಿಂದೂಗಳು ಕಂಡ್ರೆ ಒಂಥರ ದ್ವೇಷನೇ. ಯಾವ ಥರ ದ್ವೇಷ ಅಂತಂದರೆ, ನಾನು ಹೇಳ್ದೆ ಹಿಂದೆ ಸನಾತನ ವಿಡಿಯೋ ಮಾಡಿದ್ದೆ ಒಂದು. ಹಿಂದೂಗಳು ಅನುಭವಿಸಿದಂಥ ಎಷ್ಟು ನೋವು ಇರ್ಬೋದು ಆ ಟೈಮಲ್ಲಿ, ಆ ರಾಜರಿಗೆ ಕೊಟ್ಟಿದ್ದಂಥ ಕಾಟ. ಇನ್ನೊಂದು ಅದನ್ನು ಒಂದು ವಿಡಿಯೋನೇ ಮಾಡಿದ್ದೀನಿ, ಅವ್ರು ಎಷ್ಟು ಕ್ರೂರವಾಗಿ ನಡೆಸ್ಕೊಂಡ್ರು ಅನ್ನೋದಕ್ಕೆ. ಅದಲ್ಲದೆ ನಮ್ಮೆಲ್ಲ ದೇವಾಲಯಗಳನ್ನು ಸಹ ನಾಶ ಮಾಡಿದ್ದಂಥವರು ಈ ಮುಸ್ಲಿಮರೇ. ಇಲ್ಲಿ ಮುಸ್ಲಿಮರು ಧರ್ಮ ಅನ್ನೋದು ಬರೋದು ಅಂತಂದರೆ ಆ ದೇಶನೇ ಮುಸ್ಲಿಂ ದೇಶ. ಅಲ್ಲಿಂದ ಬಂದಂಥ ಎಲ್ಲ ಮುಸ್ಲಿಮರು ಟೆರರಿಸ್ಟ್ ಆಗ್ತಾರೋ ಅಥವಾ ಅಲ್ಲಿರೋ ದೇಶದಲ್ಲಿರೋಂಥ ಜನಗಳೇ ಟೆರರಿಸ್ಟು ಒಂದೂ ಅರ್ಥ ಆಗಲ್ಲ. ಅಲ್ಲಿ ಏನೋ ಮಕ್ಕಳ ಜೊತೆ, ಹೆಂಡತಿ ಜೊತೆ ಏನೋ ಸೆಲೆಬ್ರೇಟ್ ಮಾಡೋಕ್ಕೆ, ಏನೋ ಆ ಪ್ರದೇಶವನ್ನು ನೋಡ್ಕೊಂಡು ಬರೋಕ್ಕೆ ಅಂತ ಖುಷಿಯಿಂದ ಸಂತೋಷದಿಂದ ಹೋದಂಥ ಕುಟುಂಬಗಳು ಕಣ್ಣೀರಿಂದ ತನ್ನ ಪ್ರೀತಿ ಪಾತ್ರರನ್ನು ಕಳ್ಕೊಂಡು ವಾಪಸ್ ಬರೋದಿದೆಯಲ್ಲ, ಅದಕ್ಕಿಂತ ನರಕ ಇನ್ನೊಂದು ಏನಿದೆ? ನಮ್ಮ ದೇಶ ಅದಕ್ಕೆ ಪ್ರತ್ಯುತ್ತರ ಏನೇ ಕೊಡ್ಬೋದು, ಅಥವಾ ಅದಕ್ಕೆ ಏನು ಪರಿಹಾರ ಹಣ ಅಂತ ಏನೇ ಕೊಡ್ಬೋದು. ಆದರೆ ಅದು ಲೈಫ್ ಲಾಂಗ್ ಹೆಂಡತಿ ಮಕ್ಕಳು ಮುಂದೆ ಗಂಡನ್ನು ಕೊಲೆ ಮಾಡ್ತಾರೆ ಅನ್ನೋದಾದರೆ ಅದರಂಥ ಕೆಟ್ಟ ದುರಂತ ಇನ್ನೊಂದಿಲ್ಲ. ಬಹುಶಃ ಈಗೇನು ಬದುಕಿದ್ದಾರೆ ಅವರ ಕುಟುಂಬದವ್ರನ್ನ ಕಳ್ಕೊಂಡು, ಅವರು ಸಹ ಬದುಕಿದ್ದು ಸತ್ತಂಗೆ ಬದುಕ್ತಿರ್ತಾರೆ. ಅಷ್ಟು ಪ್ರೀತಿ ಪಟ್ಟವ್ರನ್ನ ಹೋಗಿ ಉಳಿಸ್ಕೊಳಕ್ಕಾಗಲ್ಲ, ಅವ್ರನ್ನ ಉಳಿಸ್ಕೊಳಕ್ಕಾಗದೆ ಅವ್ರನ್ನ ಕಳ್ಕೊಂಡು ಇರೋಕ್ಕೂ ಆಗಲ್ಲ. ಇದೆಂಥ ನರಕ ಅಂತಂದರೆ, ಬಹುಶಃ ಇಂಥ ನರಕಗಳು ಅವಾಗಿಂದವಾಗೆ ಹಿಂದೂಗಳ ಮೇಲೆ ನಡೀತಾ ಇದೆ. ಹಿಂದೂಗಳು ಅಂತ ಕೇಳಿ 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 ಟಾರ್ಗೆಟ್ ಮಾಡ್ತಿದ್ದಾರೆ. ಇದನ್ನು ವೈಭವೀಕರಿಸೋದು ಅಥವಾ ಇನ್ನೊಂದು ಮಾಡೋದು ಅದು ಯಾವುದೂ ಬೇಕಾಗಿಲ್ಲ. ಪ್ರತಿಯೊಬ್ಬ ಹಿಂದೂನೂ ಈಗಿನ ಪರಿಸ್ಥಿತಿಯಲ್ಲಿ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಬಹುಶಃ ಮುಂದೊಂದು ದಿನ ಕಾಶ್ಮೀರದಲ್ಲಾಗಿದೆ, ನಾಳೆ ಬೆಂಗಳೂರಲ್ಲಾಗ್ಬೋದು, ನಾಳಿದ್ದು ಮೈಸೂರಲ್ಲಾಗ್ಬೋದು, ಇನ್ನೊಂದು ಕಡೆ ಆಗ್ಬೋದು, ನಮ್ಮ ಇಡೀ ಭಾರತದಲ್ಲಿ ಯಾವ ಜಾಗದಲ್ಲಾದರೂ ಆಗ್ಬೋದು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಶಿವಮೊಗ್ಗದವರು, ಬೆಂಗಳೂರು ಜಾಲಹಳ್ಳಿಯವರು ಮರಣ ಆಗಿದ್ದಾರೆ ಅಂತಂದರೆ ಎಷ್ಟು ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಆ ಚಿಕ್ಕ ಚಿಕ್ಕ ಮಕ್ಕಳು ಆ ಸಂತೋಷ, PUC ಇಲ್ಲಿ ಒಳ್ಳೆ ಮಾರ್ಕ್ ಬಂದಿದೆ ಅನ್ನೋ ಖುಷಿ, ಅದೆಲ್ಲ ಒಂದು ಕ್ಷಣದಲ್ಲಿ ನೀರಲ್ಲಿ ಹೋಮ ಮಾಡ್ದಂಗೆ ಮಾಡಿಬಿಟ್ರು. ಇದೇನು ನಾನು ಇದರಿಂದ ಏನೋ ಇನ್ಫಾರ್ಮೇಷನ್ ಕೊಡ್ತೀನಿ, ಅದೇನೋ ಇನ್ಫಾರ್ಮೇಷನ್ ಕೊಡ್ತಿಲ್ಲ. ಪ್ರತಿಯೊಬ್ಬ ಹಿಂದೂನು ಖಂಡಿತವಾಗಿ ಎಚ್ಚೆತ್ಕೋಬೇಕು. ನಾಳೆ ಎಲ್ಲೋ ಕಾಶ್ಮೀರದಲ್ಲಾಗಿದೆ, ಯಾವುದೋ ಬೇರೆಯವ್ರ ಮನೇಲಾಗಿದೆ, ನಮ್ಮ ಮನೇಲಾಗಿಲ್ಲ ಸದ್ಯ, ನಾವಿವಾಗ ಟ್ರಿಪ್ ಹೋಗಿಲ್ಲ ಸದ್ಯ, ಅದೆಲ್ಲ ದಯವಿಟ್ಟು ಬೇಡ. ನಾಳೆ ಅವ್ರು ಕಾಶ್ಮೀರಕ್ಕೆ ಹೋಗಿದ್ದಾರೆ, ನಾಳೆ ನಾವು ಮೈಸೂರಿಗೆ ಹೋದಾಗ ಆಗ್ಬೋದು, ನಾಳೆ ನಾವು ಬೆಂಗಳೂರಿಗೆ ಬಂದಾಗ ಆಗ್ಬೋದು, ಇನ್ಯಾವುದೋ ಪ್ರದೇಶದಲ್ಲಿ ಆಗ್ಬೋದು. ನಾವು ಇಲ್ಲೇ ಆಗುತ್ತೆ ಅಂತ ಹೇಳಲ್ಲ, ಯಾಕಂದರೆ ನಮ್ಮ ಅಕ್ಕಪಕ್ಕ ಬೇಜಾನ್ ಜನ ಮುಸ್ಲಿಮ್ಸ್ ಇದ್ದಾರೆ. ಮುಸ್ಲಿಮ್ಸು ಅಂತಂದ್ರೇ ಭಯ ಪಡೋ ರೇಂಜ್ಗೆ ಇವತ್ತು ಕಾಶ್ಮೀರದಲ್ಲಿ ದುರಂತ ಆಗಿದೆ. ದಯವಿಟ್ಟು ಎಲ್ಲ ಹಿಂದೂಗಳು ನಮ್ಮ ಹಿಂದೂತನವನ್ನು ಜಾಗೃತಗೊಳಿಸಿ ಸ್ವಾಭಿಮಾನದಿಂದ ಹೋರಾಡಿ. ಹಂಗಂತ ಈ ಮುಸ್ಲಿಮ್ನ ಸಹವಾಸನೆ ಮಾಡಬಾರ್ದಾ? ಖಂಡಿತ ಇಲ್ಲ. ಅದರಲ್ಲೂ ಒಳ್ಳೆಯವರು ಏನೋ ಬೆರಳಿಕೆಯಷ್ಟು ಇರ್ಬೋದು. ನಮ್ಮ ನಾಳೆ ಇರ್ತೀವಿ ಇರಲ್ವಾ ಅನ್ನೋ ಯೋಚನೆ ಬೇಡ. ಮುಂದೆ ನಮ್ಮ ಜನ್ರೇಷನ್ ಇದೆ, ಪ್ರಳಯ ಆಗೋಯ್ತದೆ ಅನ್ನೋ ಒಂದು ಉದಾಸೀನತೆ ಬೇಡ. ಇದ್ದಷ್ಟು ದಿನ ಧೈರ್ಯವಾಗಿ ಸ್ಥೈರ್ಯವಾಗಿ ನಮ್ಮ ದೇಶನ ಉಳಿಸೋಣ.